ನಾವು ಜೈಲಲ್ಲಿ ಇರ್ತೇವೆ. ಯಾಕಂದ್ರೆ ಅಲ್ಲಿ ಆದ್ರೂ ಊಟ ಸಿಗುತ್ತಲ್ಲ ನಮ್ಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ. ಯಾಕಂದ್ರೆ ಅಂತ ನೋವಿನಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ. ಆದ್ರಿಂದ ಈ ಹೋರಾಟ ಅಂತೂ ನಾವು ಖಂಡಿತ ಮಾಡ್ತೀವಿ. ಡಿಸಿ ಕರೆಕ್ಟ್. ಇಲ್ಲಿ ಈಗ 1 ವರ್ಷದಿಂದ ಡಿಸಿ ಅವರೇ ಆಡಳಿತಾಧಿಕಾರಿ. ಅದಕ್ಕಾಗಿ ಅವ್ರು ಬರೋದು ಬೇಡ, ನಾವು ಡಿಸಿ ಅವರೇ ಬರ್ಬೇಕಂತ ನಾವು ಡಿಮಾಂಡ್ ಮಾಡಿದ್ವಿ. ಯಾಕಂದ್ರೆ ಕಳಿಸಿ ಅಷ್ಟೇ. ನಗರ ಪಾಲಿಕೆಯ ಆಯುಕ್ತರು ಬೀದಿಯಲ್ಲಿ ನಿಂತು ನಮ್ಮ ಬೀದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡಿದ್ದಾರೆ. ಈ 24 ಗಂಟೆಯಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಬಂದು ಮನವಿಯನ್ನು ಸ್ವೀಕಾರ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ ಇದನ್ನ ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಏನು ಬೆಂಗಳೂರಿನಲ್ಲಿ ಮೊನ್ನೆ ಅಷ್ಟು ದೊಡ್ಡ ಹೋರಾಟ ಆಯ್ತು. ಏನು ಸರ್ಕಾರದ ಮುಖ್ಯಮಂತ್ರಿ ಹೇಳ್ತಾರೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ. ಮಂಗಳೂರಿನಲ್ಲಿ ಕಮಿಷನರ್ ಹೇಳ್ತಾರೆ ಯಾವುದೇ ವ್ಯವಸ್ಥೆ ಮಾಡೋದಿಲ್ಲ, ನೀವು ಏನ್ ಬೇಕಾದ್ರೂ ಮಾಡಿ ಅಂತ ಹೇಳ್ತಾರೆ. ಆ ರೀತಿಯ ಒಂದು ಉದ್ದಟತನಕ್ಕೆ ಮಂಗಳೂರಿನಲ್ಲಿ ಅವಕಾಶ ಇಲ್ಲ. ಆದಿತ್ಯವಾರ ಬೆಳ್ಳಂಬೆಳಿಗ್ಗೆ ಹಾರ್ಟ್ ಆಫ್ ಸಿಟಿಯಲ್ಲಿ ಇರ್ತಾರೆ, ಹೃದಯ ಭಾಗದಲ್ಲಿ ಇರ್ತಾರೆ. ಆದ್ರೆ ಅವರ ಕಾಲಬುಡಕ್ಕೆ ನಾವು ಮನೆ ಕೊಡ್ಲಿಕ್ಕೆ ಬಂದ್ರೆ ಮನೆ ತಕೊಳ್ಳಿಕ್ಕೆ ರೆಡಿ ಇಲ್ಲ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಾಡಿದ್ದು ಆದಿತ್ಯವಾರ ಸಂಡೇ ಬಜಾರ್ ನಡೆಯುತ್ತೆ, ಸಂಡೇ ಬಜಾರ್ ನಡೆಯುತ್ತೆ. ಅವ್ರು ಏನಂತಾರೆ, ನಿಮ್ಗೆ ಯಾವುದೇ ರೀತಿಯ ವ್ಯವಸ್ಥೆ ಮಾಡಿ ಕೊಡೋದಿಲ್ಲ, ನಿಮ್ಗೆ ID ಕಾರ್ಡ್ ಕೊಡೋದಿಲ್ಲ, ಪರ್ಯಾಯ ವ್ಯವಸ್ಥೆ ಮಾಡೋದಿಲ್ಲ ಅಂತ ಉದ್ದಟತನದಿಂದ ಬಂದು 2 ಭಾನುವಾರ ಬಂದಿದ್ದಾರೆ. ಕಳೆದ 2 ಭಾನುವಾರದಿಂದ ಅವರು ನಗರ ಪಾಲಿಕೆಯ ಆಯುಕ್ತರು ಬೀದಿಯಲ್ಲಿ ನಿಂತು ನಮ್ಮ ಬೀದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡಿದ್ದಾರೆ. ಈ 24 ಗಂಟೆಯಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಬಂದು ಮನವಿಯನ್ನು ಸ್ವೀಕಾರ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ ಇದನ್ನ ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯ ಉದ್ದಟತನ, ಈ ರೀತಿಯ ಉದ್ದಟತನವನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಆ ಕೂಗುಗಳನ್ನ, ಜನರ ಬೇಡಿಕೆಗಳನ್ನ ಕೇಳ್ತಕ್ಕಂಥ, ಅವರ ನೋವುಗಳನ್ನ ಆಲಿಸ್ತಕ್ಕಂಥ ಒಂದು ಜವಾಬ್ದಾರಿ ಸರ್ಕಾರದ. ಏನು ಬೆಂಗಳೂರಿನಲ್ಲಿ ಮೊನ್ನೆ ಅಷ್ಟು ದೊಡ್ಡ ಹೋರಾಟ ಆಯ್ತು. ಏನು ಸರ್ಕಾರದ ಮುಖ್ಯಮಂತ್ರಿ ಹೇಳ್ತಾರೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅಂತ. ಮಂಗಳೂರಿನಲ್ಲಿ ಕಮಿಷನರ್ ಹೇಳ್ತಾರೆ ಯಾವುದೇ ವ್ಯವಸ್ಥೆ ಮಾಡೋದಿಲ್ಲ, ನೀವು ಏನ್ ಬೇಕಾದ್ರೂ ಮಾಡಿ ಅಂತ ಹೇಳ್ತಾರೆ. ಆ ರೀತಿಯ ಒಂದು ಉದ್ದಟತನಕ್ಕೆ ಮಂಗಳೂರಿನಲ್ಲಿ ಅವಕಾಶ ಇಲ್ಲ. ಅಧಿಕಾರಿಗಳಾಗಿ ಇವರು ಜನಸೇವೆ, ಜನಾರ್ದನ ಸೇವೆ ಅಂತ ಹೇಳಿಕೊಂಡು ಎಲ್ಲಿ ಜನರ ಸೇವೆ ಮಾಡ್ತಾರೆ? ಈ ಕಮಿಷನರ್ಗೆ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ದಾಳಿ ಮಾಡ್ಲಿಕ್ಕೆ ಆದಿತ್ಯವಾರ ಬರ್ತಾರೆ. ಆದಿತ್ಯವಾರ ಬೆಳ್ಳಂಬೆಳಿಗ್ಗೆ ಹಾರ್ಟ್ ಆಫ್ ಸಿಟಿಯಲ್ಲಿ ಇರ್ತಾರೆ, ಹೃದಯ ಭಾಗದಲ್ಲಿ ಇರ್ತಾರೆ. ಆದ್ರೆ ಅವರ ಕಾಲಬುಡಕ್ಕೆ ನಾವು ಮನೆ ಕೊಡ್ಲಿಕ್ಕೆ ಬಂದ್ರೆ ಮನೆ ತಕೊಳ್ಳಿಕ್ಕೆ ರೆಡಿ ಇಲ್ಲ. ಆದ್ರಿಂದ ನಾವಂತೂ ಮನವಿ ನಾವು ನಾವು ಹೋಗೋದಿಲ್ಲ. ನಾವು ಇಲ್ಲೇನು ಪ್ರತಿಭಟನೆ ಮಾಡ್ಲಿಕ್ಕೆ ಬಂದದಲ್ಲ, ಮನೆ ಕೊಡ್ಲಿಕ್ಕೆ ಬಂದದು. ನಿಂತು ಸಾಕಾಗಿದೆ, ಅದಕ್ಕೆ ಕೂತಿದ್ದೇವೆ ಅಷ್ಟೇ. ನಾವಿಲ್ಲಿ ಕೂತಿದ್ದೇವೆ. ಬರ್ಲಿ ಜಿಲ್ಲಾಧಿಕಾರಿಗಳ ಅಥವಾ ಜಿಲ್ಲಾಧಿಕಾರಿ ಪರವಾಗಿ DC ಆಫೀಸಲ್ಲಿ ಯಾರು ಬೇಕಾದ್ರೂ ಬರ್ಲಿ, ಅವರಿಗೆ ಮನವಿಯನ್ನು ಸಮರ್ಪಿಸ್ತೇವೆ. ಆದ್ರೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ, ನಾಡಿದ್ದು ಆದಿತ್ಯವಾರ ಸಂಡೇ ಬಜಾರ್ ನಡೆಯುತ್ತೆ, ಸಂಡೇ ಬಜಾರ್ ನಡೆಯುತ್ತೆ. ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಒಂದು ಆಶ್ವಾಸನೆ ಇದೆ, ಭರವಸೆ ಇದೆ. ಅದರ ಆಧಾರದಲ್ಲಿ ನಾವು ಮಾಡ್ತೀವಿ. ಈಗ ಮನವಿ ಕೊಡುವಾಗಲೂ ಕೂಡ ಅದನ್ನೇ ಹೇಳ್ತೀವಿ, ಪುನರುಚ್ಚಾರ ಮಾಡ್ತೀವಿ. ನಾವು ಆ ನಿಟ್ಟಿನಲ್ಲಿ ಸಂಡೇ ಬಜಾರ್ ನಡೆಯುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ